ಗಣ್ಯರೇ, ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ನನ್ನ ರೈತ ಮಿತ್ರರೇ, ನಾವು ಈ ಹಾಲಿಗೆ ಬರಬೇಕಾದ್ರೆ ಒಳಗಡೆಯಿಂದ ಆ ಕಡೆ ಮೆಟ್ಲಂತೆ ಬರಬೇಕಾಗುತ್ತೆ. ಆ ಮೆಟ್ಲು ಹತ್ತಬೇಕಾದ್ರೆ ಒಂದು ದೊಡ್ಡದಾಗಿ ವಿವೇಕಾನಂದ ಸ್ವಾಮಿಯವರ ಭಾವಚಿತ್ರವನ್ನು ಹಾಕಿದ್ದಾರೆ ಮತ್ತು ವಿವೇಕಾನಂದ ಸ್ವಾಮಿ ಏನು ಹೇಳಿದ್ದಾರೆ ಅನ್ನೋದನ್ನು ಅಲ್ಲಿ ಬಂದಿದ್ದಾರೆ. ಏನಂತ ಹೇಳಿದ್ದಾರೆ ವಿವೇಕಾನಂದ ಸ್ವಾಮಿಯವರು ಅಂದರೆ, ವಿಶ್ವವು ನಮ್ಮನ್ನು ನಾವು ಬಲಶಾಲಿಗಳಾಗಿ ಮಾಡುವ ವ್ಯಾಯಾಮ ಶಾಲೆ ಅಂತ. ಬಹುಶಃ ಆ ಮಾತಿಗೂ ಇವತ್ತು ನಾವು ಮಾಡ್ತಾ ಇರೋ ಕಾರ್ಯಕ್ರಮಕ್ಕೂ ಬಹಳ ಹತ್ತಿರ ಸಂಬಂಧ ಇದೆ ಅಂತ ಹೇಳಿ. ಯಾಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ವಿಶ್ವದಲ್ಲಿ ಯಾರಪ್ಪ ದೊಡ್ಡಣ್ಣ ಅಂದ್ರೆ ಅಮೆರಿಕ. ಅಂದ್ರೆ ವಿಶ್ವದ ಜೊತೆ ವಿಶ್ವವನ್ನೇ ಒಂದು ವ್ಯಾಯಾಮ ಶಾಲೆಯಾಗಿ ಆತ ಬಲಿಷ್ಠನಾಗಿ ಇವತ್ತು ಬೆಳೆದಿದ್ದಾನೆ. ಇವತ್ತು ಎಲ್ಲರನ್ನ ಶಾಸಿಸ್ತಾ ಇದ್ದಾನೆ. ಇಂತಹ ಸಂದರ್ಭದಲ್ಲಿ ಇವತ್ತು ನಾವು ಅಮೆರಿಕ ಮತ್ತು ಭಾರತದ ನಡುವಿನ ವಾಣಿಜ್ಯ ಒಪ್ಪಂದಗಳ ಆವು ಹೋಗುಗಳನ್ನ ನಾವು ಇವತ್ತು ಚರ್ಚೆ ಮಾಡಲಿಕ್ಕೆ ಇಲ್ಲಿ ಅತಿಥಿಗಳನ್ನ ಕರೆದೀವಿ. ಇವತ್ತು ನಾವು ಭಾರತ ಏನು ಅಮೆರಿಕ ಜೊತೆ ಒಪ್ಪಂದ ಮಾಡಿಕೊಂಡಿದೆ ಅದೇನು ಹೊಸದಾಗಲ್ಲ. ಪ್ರಾಚೀನ ಕಾಲದಿಂದಲೂ ಈ ಒಪ್ಪಂದಗಳು ಇದ್ದಾವೆ. ಆದರೆ ದೇಶಕ್ಕೆ ಧಕ್ಕೆ ತರುವಂತ ಇಂತಹ ಒಪ್ಪಂದಗಳು ನಾವು ಬಲಪಡಿಸಬಾರದು ಅಂತ ಹೇಳಿ ನಾವು ಇವತ್ತು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಸಿಂಧೂ ನಾಗರಿಕತೆ, ನಾವೇನು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಹೇಳ್ತೀವಲ್ಲ, ಸುಮಾರು 5,000 ವರ್ಷಗಳ ಹಿಂದೆ ಬಂದಿರತಕ್ಕಂಥ ಅದೇನು ನಾಗರಿಕ ಸಮಾಜ ಅದು. ಆ 5,000 ವರ್ಷಗಳ ಹಿಂದೆನೆ ಮೆಸೊಪೊಟೇಮಿಯರು ಮತ್ತೆ ಸುಮೇರಿಯನ್ ಅಂತ ಕರಿತೀವಿ. ಅಂಥವರು ನಮ್ಮ ದೇಶದ ಜೊತೆಗೆ ವಾಣಿಜ್ಯ ವ್ಯಾಪಾರವನ್ನ ಇಟ್ಟುಕೊಂಡು ಅವತ್ತಿನ ಕಾಲದಿಂದ ವ್ಯಾಪಾರ ಮಾಡ್ತಾ ಬಂದಿದ್ದಾರೆ. ನಮ್ಮ ದುರದೃಷ್ಟ ಏನಂತಂದ್ರೆ, ಈ ವ್ಯಾಪಾರ ವಾಣಿಜ್ಯಗಳನ್ನ ವಿಸ್ತಾರ ಮಾಡಿಕೊಂಡು ಸುಮಾರು 14-15ನೇ ಶತಮಾನದಲ್ಲಿ ಪೋರ್ಚುಗೀಸರು, ಡಚ್ರು, ಬ್ರಿಟಿಷರು, ಫ್ರೆಂಚ್ ದೇಶಸ್ಥರು ಎಲ್ಲರೂ ನಮ್ಮ ದೇಶಕ್ಕೆ ಬಂದು ಅಲ್ಲಿ ನಮ್ಮ ದೇಶದಲ್ಲಿ ಅವಾಗ ರಾಜರ ಕಾಲ ಇತ್ತು. ಅಲ್ಲಿ ರಾಜರವ್ರನ್ನ ಅಪ್ಪ ರಾಜ, ನಮ್ಗೆ ಸ್ವಲ್ಪ ಒಂದು ಬೇವಿನ ಕಟ್ಟೆ ಎಷ್ಟು ಆಗಲ ಇರ್ತದೋ ಅಷ್ಟು ಜಾಗ ಕೊಡ್ರಿ, ನಾವು ವ್ಯಾಪಾರ ಮಾಡ್ಕೊಳ್ತೀವಿ ಅಂತ ಕೇಳಿದಾಗ ಪಾಪ ನಮ್ಮ ರಾಜರು ಏನಂತ ತಿಳ್ಕೊಂಡಿದ್ರು, ಹೋದ್ರೆ ಹೋಗಿ ಬಿಡಪ್ಪ, ಇವ್ರು ವ್ಯಾಪಾರಕ್ಕಾಗಿ ಬಂದಿದ್ದಾನೆ, ವ್ಯಾಪಾರ ಮಾಡ್ಕೊಳ್ಳಿ ಅಂತ ಹೇಳಿ ಬಿಟ್ಕೊಟ್ರು. ಆಮೇಲೆ ಏನಾಯ್ತು, ಇಲ್ಲಿ ನಾವೆಲ್ಲ ವ್ಯಾಪಾರ ಮಾಡೋ ಸಾಮಗ್ರಿಗಳೆಲ್ಲ ತಂದ್ಕೊಂಡ್ಬಿಟ್ಟಿದ್ದೀವಿ, ಇದು ಕಳುವಾದ್ರೆ ಕಷ್ಟ, ನಮ್ಮ ಸಾಮಾನುಗಳನ್ನ ನಾವು ಕಾಪಾಡ್ಕೊಳ್ಳಕ್ಕೆ ಸ್ವಲ್ಪ ನಮ್ಗೆ ಸೈನ್ಯ ನಾವು ಮಾಡ್ಕೊಳ್ತೀವಿ, ಸೈನ್ಯಾಗ ನಾವು ಇಟ್ಕೊಳ್ಳಕ್ಕೆ ನೀವು ಪರ್ಮಿಷನ್ ಕೊಡಬೇಕು ಅಂತ ಹೇಳಿದ್ರು. ಪಾಪ ಅವ್ರ ವಸ್ತುಗಳನ್ನ ಅವ್ರು ಕಾಪಾಡ್ಕೊಳ್ಳಕ್ಕೆ ಅವ್ರ ಸೈನ್ಯ ಇಟ್ಕೊಳ್ತಾರಲ್ಲಪ್ಪ, ಇಟ್ಕೊಳ್ಬಿಡು ಅಂತ ನಮ್ಮ ರಾಜರು ಅವಕಾಶ ಮಾಡಿಕೊಟ್ರು. ಅದು ಏನಾಯ್ತು ಅಂತ ನಂತರ ಪೋರ್ಚುಗೀಸರಾಗ್ಲಿ, ಫ್ರೆಂಚ್ ದೇಶಸ್ಥರಾಗ್ಲಿ, ಆಮೇಲೆ ಡಚ್ ದೇಶಸ್ಥರಾಗ್ಲಿ, ಇವರೆಲ್ಲರೂ ನಮ್ಮ ದೇಶದಲ್ಲಿ ವ್ಯಾಪಾರಕ್ಕಾಗಿ ಬಂದು ಆಡಳಿತವನ್ನು ತಮ್ಮ ಕೈಯಲ್ಲಿ ತಗೊಳ್ತೀವಿ ಅಂದಾಗ ಬ್ರಿಟಿಷರು ಇವನ್ನೆಲ್ಲ ಬದಗೊತ್ತಿ ಇಡೀ ಭಾರತವನ್ನ ವಿಸ್ತಾರವಾದಂಥ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ್ರು. ಕೇವಲ ವ್ಯಾಪಾರಕ್ಕಾಗಿ ಬಂದಂಥವರು ಇಡೀ ನಮ್ಮ ದೇಶವನ್ನೇ ಆಡಳಿತವನ್ನು ತಮ್ಮ ಕೈಯಲ್ಲಿ ಇಟ್ಟುಕೊಂಡು ನಮ್ಮ ದೇಶವನ್ನು ಗುಲಾಮಗಿರಿ ದೇಶವಾಗಿ ಮಾಡಿದರು. ಚರಿತ್ರೆಯಿಂದ ನಾವು ಪಾಠ ಕಲಿಬೇಕು ಅಂತ ನಾವು ಹೇಳ್ಕೊಳ್ತೀವಿ. ಆದರೆ ಇವತ್ತು ನಾವು ಚರಿತ್ರೆಯನ್ನ ಮರ್ತು ಹೋಗಿದ್ದೀವಿ. ಯಾಕಂತಂದ್ರೆ ಈಸ್ಟ್ ಇಂಡಿಯಾ ಕಂಪನಿದವರು ವ್ಯಾಪಾರಕ್ಕಾಗಿ ಬಂದು ಸ್ವಲ್ಪ ತಮ್ಮ ವ್ಯಾಪಾರವನ್ನು ಅಭಿವೃದ್ಧಿಪಡಿಸಿಕೊಂಡು ರಾಜರ ಮಧ್ಯೆಯಲ್ಲಿ ಜಗಳವನ್ನು ಇಟ್ಟು ತಮ್ಮ ಸೈನ್ಯದಿಂದ ಒಬ್ಬ ರಾಜನಿಗೆ ಸಹಾಯ ಮಾಡಿ ಇನ್ನೊಬ್ಬ ರಾಜನನ್ನ ಮಣಿಸಿ ಆ ಪ್ರತಿಫಲಕ್ಕಾಗಿ ಒಂದು ಊರು 2 ಊರು ನಮಗೆ ಕೊಡ್ರಿ ಅಂತ ಹೇಳಿ ತಗೊಂಡು ದೊಡ್ಡ ರಾಜ್ಯ ಸ್ಥಾಪನೆ ಮಾಡಿ ರಾಜರನ್ನೆಲ್ಲ ಬದಿಗಿಟ್ಟು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿಕೊಂಡಿದೆ. ಇದನ್ನೆಲ್ಲ ಗೊತ್ತಾದ ಮೇಲೆ ಕೂಡ ನಾವು ಸಂಬಂಧಗಳನ್ನ ವ್ಯಾಪಾರೀಕರಣಕ್ಕಾಗಿ
ನಿಜ, ನಮಗೆ ಕೊರತೆ ಇರುವ ವಸ್ತುಗಳನ್ನ, ನಮಗೆ ಸಿಗಲಾರ್ದಂತ ವಸ್ತುಗಳನ್ನ, ನಮಗೆ ಅತ್ಯವಸರ ವಸ್ತುಗಳನ್ನ ನಮ್ಮ ದೇಶದಲ್ಲಿ ಸಿಗ್ಲಿಲ್ಲ ಅಂದ್ರೆ ನಾವು ಆಮದು ಮಾಡಿಕೊಳ್ಳಬೇಕಾದ ಪರಿಸ್ಥಿತಿ. ಆದ್ರೆ ನಮ್ಮ ದೇಶ ಸಂಪೂರ್ಣ ವ್ಯವಸಾಯ ದೇಶ, ಕೃಷಿ ಪ್ರಧಾನ ದೇಶ. ಇಂಥ ದೇಶದಲ್ಲಿ ಇವತ್ತು ಅಮೆರಿಕ ಭಾರತ ಒಪ್ಪಂದದಿಂದ ನಮಗೆ ಬಹಳ ತೊಂದರೆ ಆಗ್ತಾ ಇದೆ. ಈ ಯಾವ ಥರ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ನಮ್ಮ ತಜ್ಞರು ಹೇಳ ಬಯಸ್ತಾ ಇದ್ದಾರೆ. ನಾವು ಅಮೆರಿಕದಲ್ಲಿ ತಗೊಂಡ್ರೆ ಕೇವಲ ಅಲ್ಲಿ 19 ಲಕ್ಷ ರೈತರು ಮಾತ್ರ ಇದ್ದಾರೆ, ಕೇವಲ 19 ಲಕ್ಷ. ನಮ್ಮ ಭಾರತವನ್ನು ತಗೊಂಡಾಗ ಸುಮಾರು 50 ಕೋಟಿ ಮೇಲೆ ರೈತರು ಇಲ್ಲಿ ನಮ್ಮ ದೇಶದಲ್ಲಿ ಇದ್ದಾರೆ. ಅಮೆರಿಕದವರು ಕೇವಲ 19 ಲಕ್ಷದ ರೈತರ ಹಿತಕ್ಕಾಗಿ ಇವತ್ತು ನಮ್ಮ ದೇಶ ರೈತರ ಮೇಲೆ, ನಮ್ಮ ಸರ್ಕಾರದ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆ. ಹಾಗಾಗಿ ವಿವೇಕಾನಂದರು ಹೇಳ್ತಾ ಇದ್ದಾರೆ, ವಿಶ್ವವನ್ನು ಒಂದು ಏನೋ ವ್ಯಾಯಾಮ ಶಾಲೆ ಮಾಡಿಕೊಂಡು ಬಲಶಾಲೆಯಾಗಿ ಆಗಬೇಕು ಅಂತ. ನಿಮ್ಗೆಲ್ಲ ಗೊತ್ತಿದೆ, ಅಮೆರಿಕ ಏನು 1000 ವರ್ಷಗಳ ಗಟ್ಟಲೆಯಿಂದ ಅಲ್ಲೇನು ಇಲ್ಲ. ಕೇವಲ 405 ವರ್ಷದಿಂದ ಅಲ್ಲಿ ನಾಗರಿಕತೆ ಬೆಳೆದಿದೆ. 400-500 ಅದೆಲ್ಲ ವಲಸ ರಾಜ್ಯ. ಬ್ರಿಟನ್ ಬ್ರಿಟನ್ನಿಂದ ಹೋಗಿರ್ತಕ್ಕಂಥ ಕಾಲನಿಗಳು, ಸುಮಾರು 13 ಕಾಲನಿಗಳು ಅಲ್ಲಿ ವ್ಯಾಪಾರಕ್ಕಾಗಿ ಹೋಗಿ ಅಲ್ಲೇ ಜೀವನ ಮಾಡಿಕೊಂಡು ಕೊನೆಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ತಮ್ಮ ಸ್ವತಂತ್ರವನ್ನು ಪಡ್ಕೊಂಡ್ರು. ಕೇವಲ 400-500 ವರ್ಷಗಳ ಹಿಂದೆ ಅವರ ಚರಿತ್ರೆ ಆರಂಭ ಆಗಿರೋದು. ಮತ್ತೆ ಕೇವಲ 400-500 ಚರಿತ್ರೆ ವರ್ಷಗಳಿಂದ ಅವರು ಉನ್ನತಿ ಸಾಧಿಸಿದಾರಾದ್ರೆ ನಮ್ಗೆ ಯಾಕೆ ಆಗ್ತಾ ಇಲ್ಲ? ಸಾವಿರಾರು ಗಟ್ಟಲೆ ನಾವು ಇಡೀ ಪ್ರಪಂಚಕ್ಕೆ ನಮ್ಮ ಸಂಸ್ಕೃತಿ ಏನು, ನಾಗರಿಕತೆ ಏನು ಅಂತ ಎಲ್ಲ ತಿಳಿಸ್ಕೊಂಡಿರ್ತೀವಿ. ಆದ್ರೆ ಈ ವಿಷಯದಲ್ಲಿ ನಾವು ತುಂಬಾ ಹಿಂದೆ ಸರಿತಾ ಇದ್ದೀವಿ. ಇವತ್ತು ಸೋಯಾಬೀನ್ ಆಗಲಿ, ಈಥೇನ್ ಆಯಿಲ್ ಆಗಲಿ, ಮತ್ತು ಏನು ಇದು ಕೆಂಪು ಜೋಳ ಅಂತ ಹೇಳ್ತೀವಿ, ಇದನ್ನೆಲ್ಲ ಏನಾದರೂ ಖರೀದಿ ಆದರೆ ನಮ್ಮ ಕರ್ನಾಟಕ ಸೇರಿಕೊಂಡು ಎಲ್ಲ ರಾಜ್ಯಗಳ ರೈತರು ಇವತ್ತು ಬಹಳ ತೊಂದರೆಗೆ ಈಡಾಗ್ತಾರೆ ಅನ್ನೋ ಉದ್ದೇಶದಿಂದ ಇದು ರೈತರ ಪರ ಒಪ್ಪಂದ ಅಲ್ಲ. ಇದು ಕೇವಲ ಅಮೆರಿಕ ತನ್ನ ಸಾಮ್ರಾಜ್ಯವನ್ನು ವಿಸ್ತಾರಗೊಳಿಸೋದಕ್ಕೆ ಮತ್ತು ತನ್ನ ಆಧಿಪತ್ಯವನ್ನು ತೋರಿಸ್ಕೊಳ್ಳಿಕ್ಕೆ, ತನ್ನ ಲಾಭಕ್ಕಾಗಿ ನಮ್ಮ ದೇಶದ ಮೇಲೆ ಮಾಡುತ್ತಿರುವ ದಬ್ಬಾಳಿಕೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹಾಗಾಗಿ ನಾವು ನಮ್ಮ ಸರ್ಕಾರಗಳಿಗೆ ಆ ರೈತ ವಿರೋಧಿ ಏನು ಒಪ್ಪಂದಗಳು ಏನಿದೆಯೋ ಅದನ್ನ ಮಾಡಿಕೊಳ್ಳಕ್ಕೆ ನಾವು ಬಿಟ್ಕೊಡಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.